ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಕಾರ್ಯಕ್ರಮದ ಮಾಲಿಕೆ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರ ಅಡಕೆಗೆ ಆತಂಕ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಅಡಕೆ ಬೆಳೆಗಾರರಲ್ಲಿ ಢವ ಢವ. ಅಡಕೆಯಿಂದ ಕ್ಯಾನ್ಸರ್ ಬರುತ್ತಾ? ಏಮ್ಸ್ ಸೇರಿ 16 ಸಂಸ್ಥೆಗಳಿಂದ ಸಂಶೋಧನೆ. ರೈತರಲ್ಲಿ ಆತಂಕ ತಂದ WHO ವರದಿ. 80ರ ದಶಕದಲ್ಲೂ ನಡೆದಿತ್ತು ಇದೇ ರೀತಿಯ ರಣತಂತ್ರ. ಅಡಿಕೆ ಬೆಳೆ ಮೇಲೆ ನಿಯಂತ್ರಣಕ್ಕೆ ಶಿಫಾರಸು. ಮಲೆನಾಡಿನಲ್ಲಿ ಬಹುತೇಕ ಭಾಗದ ರೈತರು ಅಡಿಕೆಯನ್ನೇ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಒಂದು ಲೋಕಾರೂಢಿಯಾಗಿ ಒಂದು ಮಾತಿದೆ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಗೋದಿಲ್ಲ ಅಂತ ಹೇಳಿ. ಆದರೆ ಈಗ ಅಡಕೆಯ ಮಾನವನ್ನೇ ತೆಗೆಯುವಂತ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ. ಅದು ವಿಶ್ವ ಮಟ್ಟದಲ್ಲಿ ಪದೇ ಪದೇ ರೈತರ ಬೆಳೆಗಳ ಮೇಲೆ ಒಂದಲ್ಲ ಒಂದು ಪ್ರಹಾರವನ್ನು ನಡೆಸ್ತಾ ಇರುವಂತಹ ಕಾಣದ ಕೈಗಳು ಈಗ ಅಡಕೆಗೆ ಕೈ ಹಾಕಿದ್ದಾವೆ. ಅಡಕೆಯ ಮಾನವನ್ನ ಕಳೆಯುವುದರ ಜೊತೆನಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸ ಕೂಡ ಸದ್ದಿಲ್ಲದೆ ನಡೀತಾ ಇದೆ. ಗುಟ್ಕಾ ಹಾಗೂ ಈ ಪಾನ್ ಮಸಾಲಾದಲ್ಲಿ ಬೆರೆಯುವಂತಹ ಅಡಕೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ WHO ಈಗಾಗಲೇ ತನಿಖೆಯನ್ನು ನಡೆಸಿದೆ. ಸಮಗ್ರವಾದಂತಹ ತನಿಖೆಯನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸುವಾಗಿ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಡಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ. ಅಡಕೆ ಕ್ಯಾನ್ಸರ್ ಕಾರಕ ಅನ್ನುವಂಥ ಒಂದು ಲೈನ್ ಅನ್ನ ಸೇರಿಸಿರುವ ಕಾರಣಕ್ಕಾಗಿ ಇಡೀ ಭಾರತದ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಅಡಿಕೆ ಬೆಳೆಗಾರರು ಮಾತ್ರ ಅಲ್ಲ, ಇಡೀ ಭಾರತದ ಅಡಿಕೆ ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಕಾರಣ ಏನಕ್ಕೆ ಅಂದರೆ, ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ. ರೈತರ ವಿಚಾರದಲ್ಲಿ ಯಾವ ರಾಜಕೀಯ ಪಕ್ಷಗಳು ಕೂಡ ಇದುವರೆಗೂ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ತಾ ಇಲ್ಲ. ದೆಹಲಿಯಲ್ಲಿ 100 ದಿನಗಳ ಕಾಲ ರೈತರು ಪ್ರತಿಭಟನೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಕ್ಯಾರೆ ಅಂತಿಲ್ಲ. ಕರ್ನಾಟಕದಲ್ಲಿ ಕೂಡ ಇಲ್ಲಿ ಯಾವುದೇ ಸರ್ಕಾರಗಳು ಇದ್ರೂ ಕೂಡ ರೈತ ಪರವಾದಂತಹ ಪ್ರತಿಭಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ಅಥವಾ ಅವರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡುವಂತಹ ಕೆಲಸವನ್ನ ಯಾವ ಸರ್ಕಾರಗಳು ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಇಡೀ ಭಾರತದಲ್ಲಿ ಈಗ ರೈತ ಇಡೀ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡ್ರು ಕೂಡ ಆತನ ಬೆನ್ನೆಲುಬು ಆಗಾಗ ಮುರಿತಾನೆ ಇದೆ. ಈಗ ಅಡಿಕೆ ವಿಚಾರಕ್ಕೆ ಬರೋದಾದ್ರೆ ಮತ್ತೆ ಅಡಿಕೆಯನ್ನ ಒಂದು ರೀತಿ ಹಿನ್ನೆಲೆಗೆ ತಳ್ಳುವಂತಹ ಕೆಲಸ ವ್ಯವಸ್ಥಿತವಾಗಿ ನಡೀತಿದೆಯಾ ಅಂತ ಅನುಮಾನಗಳು ಶುರುವಾಗಿದ್ದಾವೆ. 80ರ ದಶಕದಲ್ಲಿ ಇದೇ ರೈತನ ಮೇಲೆ ತೆಂಗಿನಕಾಯಿಯನ್ನ ಮುಂದೆ ಇಟ್ಕೊಂಡು ಹಣಿಯುವಂತಹ ಕೆಲಸ ನಡೆದಿತ್ತು. ಬಹುತೇಕ ತಜ್ಞರಿಗೆ ಈ ವಿಚಾರ ಚೆನ್ನಾಗಿ, ಅಮೆರಿಕದ ಒಂದು ಕಂಪನಿ ತೆಂಗಿನಕಾಯಿಯಿಂದ ಬರುವಂತಹ ಕೋಕೋನಟ್ ಆಯಿಲ್ ಏನಿದೆ, ತೆಂಗಿನ ಎಣ್ಣೆ ಏನಿದೆ, ಇದು ಹೃದಯಕ್ಕೆ ಮಾರಕ ಅನ್ನುವಂತಹ ಒಂದು ಸಂದೇಶವನ್ನು ರವಾನೆ ಮಾಡಿತು. ಸೊ ಆ ಸಂದರ್ಭದಲ್ಲಿ ಕರ್ನಾಟಕದ ಮೇಲೆ ಮೊದಲ ಬಾರಿಗೆ ಹೊಡೆತ ಬಿದ್ದಂಥದ್ದು ಇಡೀ ಭಾರತದಲ್ಲಿ. ಭಾರತ ಒಂದು ಹಂತದಲ್ಲಿ ಅತಿ ಹೆಚ್ಚು ಕೊಬ್ಬರಿಯನ್ನ ವಿದೇಶಗಳಿಗೆ ಸರಬರಾಜು ಮಾಡ್ತಾ ಇತ್ತು. ಆದರೆ ಯಾವಾಗ ಪಾಮ್ ಆಯಿಲ್ಗಳ ಆರ್ಭಟ, ಅವರ ಲಾಬಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಯಿತೋ ಆಗ ಇದ್ದಕ್ಕಿದ್ದ ಹಾಗೆ ಕೊಬ್ಬರಿ ಎಣ್ಣೆಯ ಮಾರುಕಟ್ಟೆ ದಿಢೀರನೆ ಕುಸಿದು ಬಿದ್ದಿತ್ತು. ತೆಂಗಿನ ಮಾರಾಟ ಮಾಡುವಂಥವರು, ತೆಂಗನ್ನ ಬೆಳೆಯುವಂಥವರು ಏಕಾಏಕಿ ಅವರ ಆದಾಯ ಕುಸಿದಿತ್ತು. ಇಡೀ ಅವರ ಬದುಕು ಅಯೋಮಯ ಆಗಿತ್ತು. ಅವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ. ಬಹಳ ವ್ಯವಸ್ಥಿತವಾಗಿ ತೆಂಗಿನ ಎಣ್ಣೆಯನ್ನ ಅಧಪತನಕ್ಕೆ ತಳ್ಳಿದ್ರು. ಇಡೀ ತೆಂಗಿನ ಮಾರುಕಟ್ಟೆ ಬಿದ್ದೋಯ್ತು. ಇವತ್ತಿಗೂ ಕೂಡ ತೆಂಗು ಬೆಳಿಬೇಕು ಅಂದರೆ ಹಿಂದೆ ಮುಂದೆ ನೋಡುವಂಥ ಅಥವಾ ಯೋಚಿಸುವಂತಹ ಸ್ಥಿತಿಯನ್ನ ರೈತರಲ್ಲಿ ಹುಟ್ಟುಹಾಕಿದ್ದು ಜಾಗತಿಕ ಮಟ್ಟದ ಇದೇ ಥರದ ಲಾಬಿ. ಈಗ ಅಡಿಕೆಯ ವಿಚಾರದಲ್ಲೂ ಕೂಡ ಅದೇ ರೀತಿಯ ಲಾಬಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗಿದ್ದಾವೆ. ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಕಳೆದ ಬಾರಿ ಒತ್ತಡವನ್ನು ತಂದು ಅಡಿಕೆಯನ್ನ ಉಳಿಸ್ಕೊಳ್ಬೇಕು, ಮಲೆನಾಡು ಭಾಗದಲ್ಲಿ ಬೆಳೀತಕ್ಕಂಥ ಈ ಅಡಿಕೆ ಬೆಳೆಗಾರರೆಲ್ಲ ಒಟ್ಟಾಗಿ ಸಂಘಟಿತರಾಗಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಅಡಿಕೆಗೆ ಯಾವುದೇ ರೀತಿಯ ಹಾನಿ ಆಗಬಾರದು, ಜೊತೆಗೆ ಇದು ಮಾರುಕಟ್ಟೆಯ ವ್ಯವಸ್ಥೆ ಇದು ಉಳಿಬೇಕು, ರೈತರಿಗೆ ನಷ್ಟ ಆಗಬಾರದು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ನಡೆದಿತ್ತು. ಆದರೆ ಈಗ WHO ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂಥ ಮಾತನ್ನ ಹೇಳಿರುವಂಥ ಹಿನ್ನೆಲೆಯಲ್ಲಿ
ಇಡೀ ಭಾರತದಲ್ಲಿ ಅಡಿಕೆ ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಬಹುತೇಕ ಕಡೆಗಳಲ್ಲಿ ತೋಟಗಾರಿಕೆ ಬೆಳೆ ಎಂದ ತಕ್ಷಣವೇ ನೆನಪಿಗೆ ಬರುವಂಥದ್ದು ಒಂದು ಕಡೆಗೆ ತೆಂಗು, ಇನ್ನೊಂದು ಕಡೆಗೆ ಅಡಿಕೆ. ತೆಂಗನ್ನು ವ್ಯವಸ್ಥಿತವಾಗಿ 80ರ ದಶಕದಲ್ಲೇ ಮುಗಿಸಿ ನಿರ್ನಾಮ ಮಾಡಿರುವಂತಹ ಈ ವ್ಯವಸ್ಥೆ ಅಥವಾ ಈ ಮಾಫಿಯಾ ಈಗ ಅಡಿಕೆ ಮೇಲೆ ಕಣ್ಣಿಟ್ಟಿದೆಯಾ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗಿದ್ದಾವೆ. ಭಾರತ ಸರ್ಕಾರ ಈ ಅಡಿಕೆ ಬೆಳೆಗಾರರ ಒತ್ತಡಕ್ಕೆ ಮಣಿದು ಈಗ ತನಿಖೆಯನ್ನು ನಡೆಸಲಿಕ್ಕೂ ಕೂಡ ಅಥವಾ ವರದಿಯನ್ನು ಸಿದ್ಧಪಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಸುಮಾರು 10 ಕೋಟಿ ಹಣವನ್ನು ಈ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿಶೀಲನೆ ನಡೀಬೇಕು, ತನಿಖೆ ಆಗಬೇಕು, ವರದಿಯನ್ನು ಸಿದ್ಧಗೊಳಿಸಬೇಕು ಅಂತ ಹೇಳಿ ಒಂದು ಟೀಮನ್ನು ಮಾಡಿ ಸುಮಾರು 16 ಸಂಸ್ಥೆಗಳಿಗೆ ಆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿವೆ. ಭಾರತದಲ್ಲಿರುವಂತಹ 16 ಸಂಸ್ಥೆಗಳು ಈಗ 3 ವರ್ಷದ ಟೈಮ್ ಬಾಂಡ್ನಲ್ಲಿ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಮಾಡಬೇಕಾಗಿದೆ. ಆ ಸಂಶೋಧನಾ ಸಂಸ್ಥೆಗಳಿಗೆ 16 ಸಂಶೋಧನಾ ಸಂಸ್ಥೆಗಳಿಗೆ ಈ ಒಂದು ಉಸ್ತುವಾರಿಯನ್ನು ಕೊಟ್ಟಿರತಕ್ಕಂಥದ್ದು. 10 ಕೋಟಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಆ ಹಣದಲ್ಲಿ 3 ವರ್ಷದ ಅವಧಿಯಲ್ಲಿ ಈ 16 ಸಂಸ್ಥೆಗಳು ವ್ಯವಸ್ಥಿತವಾಗಿ ಸಂಶೋಧನೆಯನ್ನು ಮಾಡಲೇಬೇಕಾಗಿದೆ. ಆದರೆ ಇಲ್ಲಿ ಈ ಮಾಫಿಯಾ ಏನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಡಿಕೆಯ ಮಾನವನ್ನ ಕಳೀಲಿಕ್ಕೆ ಸಿದ್ಧ ಆಗಿರುವಂಥ ಮಾಫಿಯಾ ಇಲ್ಲೂ ಏನಾದರೂ ಕೈ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಮಲೆನಾಡು ಭಾಗದಲ್ಲಿ ಮಾತ್ರವಲ್ಲ, ಈಗ ಬೇರೆ ಬೇರೆ ಬಯಲು ಸೀಮೆಗಳಲ್ಲೂ ಕೂಡ ಅಡಿಕೆಯನ್ನು ಬೆಳೆಯುವಂಥ ಪರಿಪಾಠ ಶುರುವಾಗಿದೆ. ಏಕೆಂದರೆ ನಾವು ಇನ್ನು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ನಾವು ಲಾಭವನ್ನು ಪಡಿಬಹುದು ಅನ್ನುವಂಥ ಕಾರಣಕ್ಕಾಗಿ ಸಹಜವಾಗಿ ರೈತರು ಅಡಿಕೆಗೆ ಮೊರೆ ಹೋಗಿದ್ದಾರೆ, ಅಡಿಕೆ ಬೆಳೆಯುವ ನಿಟ್ಟಿನಲ್ಲಿ ಮೊರೆ ಹೋಗಿದ್ದಾರೆ. ಆದರೆ ಈಗ ಈ 3 ವರ್ಷದ ಅವಧಿಯಲ್ಲಿ ಅಡಿಕೆ ನಿಜಕ್ಕೂ ಕ್ಯಾನ್ಸರ್ ಕಾರಕನ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಸಂಶೋಧನೆ ಮಾಡಬೇಕಾಗಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆಗೆ ಈ ಅಡಿಕೆಯ ವಿಚಾರದಲ್ಲಿ ಲಾಬಿ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಈಗ ಶುರುವಾಗಿದೆ. ಅಡಿಕೆಗೆ ಸಂಬಂಧಪಟ್ಟಂತಹ ಭಾರತದ ಅನೇಕ ವಿಜ್ಞಾನಿಗಳು ಈಗ ಆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ 80ರ ದಶಕದಲ್ಲಿ ತೆಂಗಿನ ಮೇಲೆ ನಡೆದಂತಹ ಪ್ರಹಾರ ಇವತ್ತು ತೆಂಗಿನ ಮಾರುಕಟ್ಟೆ ಮಾತ್ರವಲ್ಲ, ತೆಂಗು ಬೆಳೆಯುವಂತಹ ರೈತರ ಸಂಖ್ಯೆ ಕೂಡ ಈಗ ಕುಸಿದು ಬಿದ್ದಿದೆ. ಸೊ ಹಾಗಾಗಿ ಈಗ ಅದರ ಕಣ್ಣು ಅಡಿಕೆ ಮೇಲೆ ಬಿದ್ದಿರುವಂಥದ್ದು. ಸೊ ಅಡಿಕೆಗೆ ಈಗಾಗಲೇ WHO ಕೊಟ್ಟಿರ್ತಕ್ಕಂಥ ಒಂದು ವರದಿಯಲ್ಲಿ ಒಂದು ಕಡೆ ಗುಟ್ಕಾ ಮತ್ತೆ ಇನ್ನೊಂದು ಈ ತಂಬಾಕು ಮಿಶ್ರಿತ ಅಡಿಕೆಯನ್ನ ಬಳಸುವಂಥ ವಿಚಾರದಲ್ಲಿ ತನಿಖೆ ನಡೆಸಿದ ಅಥವಾ ಪರಿಶೀಲನೆ ಮಾಡಿ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದೆ. ಸೊ ಸಹಜವಾಗಿ ಗುಟ್ಕಾ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥದ್ದು. ಎಷ್ಟೇ ನಾವು ತಂಬಾಕನ್ನ ಬ್ಯಾನ್ ಮಾಡಿದ್ದೀವಿ, ನಿಷೇಧಿಸಿದ್ದೀವಿ ಅಂತ ಅಂದ್ರೂ ಕೂಡ ತಂಬಾಕು ಬೆಳೆಯುವಂಥದ್ದೇ ನಡೀತಾ ಇದೆ. ಆದರೆ ತಂಬಾಕನ್ನು ಅತಿ ಹೆಚ್ಚು ಬೆಳೆದರೂ ಕೂಡ ಅದು ಬೇರೆ ಬೇರೆ ಕಡೆಯಿಂದಲೂ ಕೂಡ ಭಾರತಕ್ಕೆ ರಫ್ತಾಗ್ತಾ ಇದೆ. ತಂಬಾಕು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ರಫ್ತಾಗ್ತಾ ಇದೆ ಬೇರೆ ಬೇರೆ ಕಡೆಗಳಿಂದ. ಆದರೆ ತಂಬಾಕಿಗೆ ಇದುವರೆಗೆ ನಿಷೇಧ ಹೇರಿದ್ರೂ ಕೂಡ ಅಷ್ಟೊಂದು ಮಟ್ಟದ ವ್ಯಾಪಕವಾದಂಥ ಮಾರುಕಟ್ಟೆಯನ್ನು ಹೊಂದಿದೆ. ಗುಟ್ಕಾ ಕೂಡ ಅದರಲ್ಲಿ ಒಂದು ಭಾಗ. ಸೊ ಗುಟ್ಕಾದಿಂದ ಸಹಜವಾಗಿ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಸಹಜ. ಯಾಕೆಂದ್ರೆ ಅದರಲ್ಲಿ ಅನೇಕ ರಾಸಾಯನಿಕ ಪದಾರ್ಥಗಳನ್ನ ಜೊತೆಗೆ ತಂಬಾಕನ್ನ ಬಳಸಿರ್ತಾರೆ. ತಂಬಾಕು ಸಹಜವಾಗಿ ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ವಿಜ್ಞಾನಿಗಳು ಏನು ಸಂಶೋಧನೆ ನಡೆಸಿ ಹೇಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆದರೆ WHO ವಿಶ್ವ ಆರೋಗ್ಯ ಸಂಸ್ಥೆ ಈ ವಿಚಾರದಲ್ಲಿ ಈಗಾಗಲೇ ಒಂದು ಸಂಶೋಧನೆಯನ್ನು ನಡೆಸಿ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿದೆ. ಗುಟ್ಕಾ ಮತ್ತೆ ತಂಬಾಕು ಕಾರಕ ಈ ಅಡಿಕೆ ಮಿಶ್ರಿತ ಏನು ಪ್ರಾಡಕ್ಟ್ಗಳಿದ್ದಾವೆ, ಇವು ಕ್ಯಾನ್ಸರ್ ಕಾರಕ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಅದು ಮೊದಲೇ ಗೊತ್ತಿರ್ತಕ್ಕಂಥ ವಿಚಾರ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಈ ತಂಬಾಕು ಮತ್ತೆ ಗುಟ್ಕಾದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳನ್ನ ಸೇರಿಸ್ತಾ ಇರುವ ಕಾರಣಕ್ಕಾಗಿ ಅಥವಾ ಕೆಮಿಕಲ್ ಅನ್ನ ಬಳಸ್ತಾ ಇರುವ ಕಾರಣಕ್ಕಾಗಿ ಸಹಜವಾಗಿ ಅದು ಕ್ಯಾನ್ಸರ್ ಹುಟ್ಟು ಹಾಕಲಿಕ್ಕೆ ಮನುಷ್ಯನ ದೇಹದಲ್ಲಿ ಮಾತ್ರವಲ್ಲ, ಪ್ರಾಣಿಗಳು ಅದನ್ನು ತಿಂದರೂ ಕೂಡ ಕ್ಯಾನ್ಸರ್ ಸೃಷ್ಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಅಡಿಕೆಯ ಮೇಲೆ ಅದರ ಹೊಣೆಗಾರಿಕೆಯನ್ನ, ಅದರ ಕಳಂಕವನ್ನ ಹೊರಿಸ್ತಾ ಇರುವಂಥದ್ದು ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಸೊ ಆ ಕಾರಣಕ್ಕಾಗಿ ಈಗ ಭಾರತದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ ಸುಮಾರು 16 ಸಂಶೋಧನಾ ಸಂಸ್ಥೆಗಳನ್ನು ಮುಂದೆ ಇಟ್ಕೊಂಡು ಭಾರತ ಸರ್ಕಾರ ರೈತರ ಅಥವಾ ಬೆಳೆಗಾರರ ಒತ್ತಡಕ್ಕೆ ಮಣಿದು ಈ ಸಂಶೋಧನೆಯನ್ನು ನಡೆಸಲಿಕ್ಕೆ 16 ಸಂಸ್ಥೆಗಳಿಗೆ ಹೊಣೆಗಾರಿಕೆಯನ್ನು ಕೊಟ್ಟಿದೆ. ಆದರೆ ಈ ಸಂಶೋಧನೆಯ ಸಂದರ್ಭದಲ್ಲಿ ಜಾಗತಿಕ ಮಟ್ಟದ ಲಾಬಿಗಳು ಕೆಲಸವನ್ನ ಮಾಡದೇ ಇದ್ರೆ ಸಾಕು ಅನ್ನುವಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗಿರುವಂಥದ್ದು. ಒಂದು ವೇಳೆ ಅಡಕೆಯ ಮೇಲೆ
ಈ ಗೂಬೆ ಕೂರಿಸುವಂಥ ಕೆಲಸ ಆಗಿದ್ದೇ ಆದರೆ ಇಡೀ ಭಾರತದಲ್ಲಿ ಅಡಿಕೆ ಬೆಳೆಯುವಂಥ ರೈತರಿಗೆ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ನಿಶ್ಚಿತ. ಯಾಕಂದರೆ ಅಡಿಕೆಯಿಂದ ಸಾಕಷ್ಟು ಆದಾಯವನ್ನು ಪಡೆಯುತ್ತಾ ಇರುವಂತಹ ರೈತರು ಬೇರೆ ಬೆಳೆಗಳಿಗೆ ಮೊರೆ ಹೋಗಬೇಕಾಗುತ್ತೆ. ಸಾಕಷ್ಟು ವರ್ಷಗಳಿಂದ ಅಡಿಕೆಯನ್ನು ಪೋಷಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ, ಬೆಳೆದಿರ್ತಾರೆ. ಆದರೆ ಏಕಾಏಕಿ ಅಡಿಕೆಯ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಒಂದು ಮಟ್ಟದ ಜಾಗತಿಕ ಹುನ್ನಾರಗಳು ಈಗಾಗಲೇ ನಡೀತಾ ಇದ್ದಾವೆ. ಅಡಿಕೆ ಬೆಳೆಯ ಮೇಲೆ ಒಂದು ನಿಯಂತ್ರಣವನ್ನು ಹೇರಬೇಕು, ಬೆಳೆಗಾರರ ಮೇಲೆ ಒಂದು ನಿಯಂತ್ರಣವನ್ನು ಹೇರಬೇಕು ಅನ್ನುವಂಥ ಕೆಲಸಗಳು ಈಗ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ. ಒಂದು ವೇಳೆ ಈ ಸಂಶೋಧನೆಯಲ್ಲಿ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂಥ ಒಂದು ಪ್ರಯತ್ನವನ್ನು ಅಥವಾ ಅದನ್ನು ಸಾಬೀತುಪಡಿಸುವಂತಹ ಪ್ರಯತ್ನಗಳಾಗಿದ್ದೇ ಆದರೆ ಖಂಡಿತವಾಗಲೂ ಕೂಡ ಅಡಿಕೆ ಬೆಳೆಗಾರರ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುವಂಥದ್ದು ಮಾತ್ರವಲ್ಲ, ನೇರವಾಗಿ ಪೆಟ್ಟು ಕೊಡುವಂಥದ್ದು ಸ್ಪಷ್ಟ. ಆದರೆ ಇದುವರೆಗೂ ಕೂಡ ಯಾವ ಸಂಶೋಧನೆಗಳು ಕೂಡ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಥವಾ ಇದು ಕ್ಯಾನ್ಸರ್ ಕಾರಕ, ಇದರಿಂದ ರೋಗ ಬರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅದು ಥರದೊಂದು ಸಂಶೋಧನೆಗಳು ಇದುವರೆಗೂ ಆಗಿರಲಿಲ್ಲ. ಜೊತೆಗೆ ಆ ಥರದ ಅನುಮಾನಗಳು ಕೂಡ ಇದುವರೆಗೆ ಕ್ರಿಯೇಟ್ ಆಗಿರಲಿಲ್ಲ. ಇಷ್ಟು ವರ್ಷಗಳ ಕಾಲ ರೈತರು ಬೆಳೆದಂಥ ಯಾವುದೇ ಬೆಳೆ ಕಾಯಿಲೆಯನ್ನು ಹುಟ್ಟುಹಾಕುತ್ತೆ ಅನ್ನುವಂಥ ಮಾತುಗಳೇ ಇಲ್ಲ. ಅದಕ್ಕೆ ಅದೇ ಕಾರಣಕ್ಕೋಸ್ಕರನೇ ಆ ರೈತರನ್ನ ದೇಶದ ಬೆನ್ನೆಲುಬು ಅನ್ನುವಂಥದ್ದು, ಅನ್ನದಾತ ಅಂತ ಹೇಳಿ ನಾವು ರೈತರನ್ನ ಕರೆಯುವಂಥದ್ದು. ಆದರೆ ಈಗ ಅನ್ನದ ಮೇಲೇನೆ ಕಣ್ಣು ಬಿದ್ದಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ. ಸೊ ಇಲ್ಲಿ ನೇರವಾಗಿ ಅಡಿಕೆ ಬೆಳೆಯನ್ನ ಹಿಡಿತದಲ್ಲಿ ತೆಗೆದುಕೊಳ್ಳುವಂಥ ಅಥವಾ ಈಗಾಗಲೇ ಏನು ಹಿಂದೆ ಈ BT ಹತ್ತಿ ವಿಚಾರದಲ್ಲಿ ಅಥವಾ BT ಕಂಪನಿಗಳು BT ಲೇಬಲ್ ಇರುವಂತಹ ಬೇರೆ ಬೇರೆ ತರಕಾರಿಗಳನ್ನ ಭಾರತಕ್ಕೆ ತರುವಂತಹ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದವು. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟ ಭಾರತದಲ್ಲಿ ಆಯಿತು, ಅದರಲ್ಲೂ ಕರ್ನಾಟಕದಲ್ಲಿ ಬಹಳಷ್ಟು ಹೋರಾಟಗಳಿತ್ತು. ಆ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದು ಇತಿಹಾಸ. ಆದರೆ ಇವತ್ತು ಅವತ್ತಿನ ಕೇಂದ್ರ ಸಚಿವರಾಗಿದ್ದಂಥ ಜಯರಾಮ್ ರಮೇಶ್ ಅವರು ಬೆಂಗಳೂರಿಗೆ ಬಂದು BT ತಳಿಗಳನ್ನು ಭಾರತಕ್ಕೆ ತರಬಾರದು, ಇದು ಮನುಷ್ಯನ ದೇಹದ ಮೇಲೆ ಬಹಳಷ್ಟು ಪರಿಣಾಮಗಳನ್ನು ಬೀರುತ್ತೆ ಅಂತ ಹೇಳಿ ಒಂದು ವರದಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರು, ಒಬ್ಬ ಸಚಿವರಾಗಿದ್ರು ಕೂಡ. ಆದರೆ ಆ ನಂತರದ ದಿನಗಳಲ್ಲಿ BT ತಳಿಗಳು ಭಾರತಕ್ಕೆ ಬಂದಾಗಿದೆ. ಇವತ್ತು ರೈತರೇ ತಮಗೆ ಅರಿವಿಲ್ಲದೆ BT ತಳಿಗಳನ್ನು, BT ಬದನೆ ಇರಬಹುದು, BT ಹತ್ತಿ ಇರಬಹುದು, ಬೇರೆ ಬೇರೆ ತಳಿಗಳನ್ನು ಬೆಳೆಯುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಇವತ್ತು ಸರ್ಕಾರಗಳೇ ಮಾಡಿಟ್ಟಿದ್ದಾವೆ. ಆದರೆ ಈಗ ಅದೇ ರೀತಿಯ ಒಂದು ಕೆಂಗಣ್ಣು ಮತ್ತೆ ಅಡಿಕೆ ಬೆಳೆಯ ಮೇಲೆ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ನೇರವಾಗಿ ಅಡಿಕೆ ಬೆಳೆಗಾರರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಮತ್ತೆ ಅಡಿಕೆಯ ಬೆಳೆಯನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಜಾಗತಿಕ ಮಟ್ಟದಲ್ಲಿ ಆ ಷಡ್ಯಂತ್ರ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಆದರೆ ಭಾರತ ಸರ್ಕಾರ ಇದನ್ನು ನಿಷ್ಪಕ್ಷಪಾತವಾಗಿ ಪರಿಶೀಲನೆಯನ್ನು ಮಾಡಬೇಕು, ಸಂಶೋಧನೆಯನ್ನ ಮಾಡಿಸಬೇಕು. ಇಲ್ಲಿ ಜಾಗತಿಕ ಮಟ್ಟದ ಕಂಪನಿಗಳು ಅಥವಾ ಲಾಬಿ ನಡೆಸ್ತಾ ಇರುವಂತಹ ಸದ್ದಿಲ್ಲದೆ ಈ ಲಾಬಿ ನಡೆಸ್ತಾ ಇರುವಂತಹ ಕಾಣದ ಕೈಗಳು, ಜಾಗತಿಕ ಮಟ್ಟದ ಕೈಗಳು ಕೈ ಹಾಕಿದ್ದೆ ಆದರೆ ನಿಜಕ್ಕೂ ಈ ವರದಿ ಕ್ಯಾನ್ಸರ್ ಕಾರಕ ಅನ್ನುವಂಥ ರೀತಿಯಲ್ಲೇ ಬರುತ್ತೆ. ಅಡಿಕೆಗೆ ಸಾಕಷ್ಟು ಔಷಧಗಳನ್ನು ಇವತ್ತಿನ ರೈತರು ಸಿಂಪಡಿಸ್ತಿದ್ದಾರೆ, ನಿಜ. ಆ ಮೂಲಕವೇ ಅವರು ಹೆಚ್ಚು ಬೆಳೆಯನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಅಡಿಕೆ ಬೆಳೆಗಾರರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ಅದು ರಾಜ್ಯ ಸರ್ಕಾರ ಆದರೂ ಸರಿ ಅಥವಾ ಕೇಂದ್ರ ಸರ್ಕಾರ ಆದರೂ ಸರಿ, ಸರ್ಕಾರಗಳು ದೇಶಿ ಕೃಷಿಯ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಬೇಕು, ಅರಿವನ್ನ ಹೆಚ್ಚಿಸಬೇಕು ರೈತರಲ್ಲಿ. ಅದೊಂದನ್ನು ಹೊರತುಪಡಿಸಿದರೆ ರೈತರು ಬೆಳೆಯುವಂತಹ ಅಡಿಕೆಯಲ್ಲಿ ಯಾವುದೇ ಒಂದು ಕ್ಯಾನ್ಸರ್ ಕಾರಕ ಅಂಶಗಳು ಇದುವರೆಗೂ ಕೂಡ ಯಾವ ರೈತನೂ ಹೇಳಿಲ್ಲ, ಯಾವ ವಿಜ್ಞಾನಿಯೂ ಹೇಳಿಲ್ಲ. ಸೊ ಈ ಥರದ ಅಪವಾದಗಳು ಇಲ್ಲಿವರೆಗೆ ಬಂದಿರಲಿಲ್ಲ. ಆದರೆ ಜಾಗತಿಕ ಮಟ್ಟದಲ್ಲಿ ಈ ಗುಟ್ಕಾ ಮಾಫಿಯಾ ಕೆಲಸ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ಅಡಿಕೆ ಬೆಳೆಗಾರರ ಮೇಲೆ ಅಥವಾ ಅಡಿಕೆ ಬೆಳೆಯ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನ ಸದ್ದಿಲ್ಲದೆ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಥರದ ಒಂದು ಕುತಂತ್ರಕ್ಕೆ ರೈತರು ಕೂಡ ಸಜ್ಜಾಗಬೇಕು. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸಗಳು ಆಗಬೇಕು. ರೈತಪರ ಸಂಘಟನೆಗಳು ಈ ವಿಚಾರವನ್ನ ತೆಗೆದುಕೊಂಡು ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸ ಮಾಡಬೇಕು. ಜನಸಾಮಾನ್ಯರಲ್ಲೂ ಕೂಡ ಈ ಥರದೊಂದು ಅರಿವು ಕ್ರಿಯೇಟ್ ಆಗಬೇಕು. ಯಾಕೆಂದ್ರೆ ಗುಟ್ಕಾ ಮತ್ತೆ ಈ ತಂಬಾಕು ಮಿಶ್ರಿತ ವಸ್ತುಗಳನ್ನು ಅಡಿಕೆಯ ಜೊತೆಗೆ ಸೇವಿಸೋದರಿಂದ ಸಹಜವಾಗಿ ಕ್ಯಾನ್ಸರ್ ಬರುವಂಥದ್ದು ಸ್ಪಷ್ಟ. ಆದರೆ ಅದು ಇಲ್ಲದೆ ಅಡಿಕೆಯಿಂದ ಸಾಕಷ್ಟು ಉಪಯೋಗಗಳಿದ್ದಾವೆ. ಇವತ್ತು ಹೆಣ್ಣು ಮಕ್ಕಳ ಲಿಪ್ಸ್ಟಿಕ್ ತಯಾರಾಗ್ತಾ ಇರುವಂಥದ್ದು, ಬಣ್ಣ ತಯಾರಾಗ್ತಾ ಇರುವಂಥದ್ದು, ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಈ ಅಡಿಕೆಯನ್ನು ಬಳಸ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಚಾಕ್ಲೇಟ್ ತಯಾರಿಕೆ ಕಂಪನಿಗಳು ಇವತ್ತು ಅಡಿಕೆಯಿಂದಲೇ
ಒಂದು ರೀತಿಯ ಅವಲಂಬಿತವಾಗಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಅಡಿಕೆಯಿಂದ ಬೇರೆ ಬೇರೆ ಥರದ ಅನುಕೂಲಗಳಿದ್ದಾಗಿಯೂ ಕೂಡ ಕೇವಲ ಗುಟ್ಕಾ ಮತ್ತು ಈ ಪಾನ್ ಮಸಾಲಗಳು ಅಥವಾ ತಂಬಾಕು ಮಿಶ್ರಿತ ಏನು ಐಟಮ್ಗಳನ್ನು ಕ್ರಿಯೇಟ್ ಮಾಡುವಂಥ ಅಥವಾ ಉತ್ಪಾದನೆ ಮಾಡುವಂಥ ಕಂಪನಿಗಳು ಅಡಿಕೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆದರೆ, ಅಥವಾ ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದೇ ಆದರೆ ಕೇವಲ ಗುಟ್ಕಾಗೆ ಅಥವಾ ತಂಬಾಕು ಮಿಶ್ರಿತ ವಸ್ತುಗಳ ತಯಾರಿಕೆಗೆ ಮಾತ್ರ ಅಡಿಕೆಯನ್ನು ಬಳಸಬೇಕಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಈ ರೈತರ ಅಡಿಕೆ ಬೆಳೆಗೆ ಮಾರುಕಟ್ಟೆ ಕುಸಿಯುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ನೇರವಾಗಿ ರೈತರಿಗೆ ಇದರ ಪೆಟ್ಟು ಬೀಳುತ್ತೆ. ಸೊ ಹಾಗಾಗಿ ರೈತರು ಕೂಡ ಇದರಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜೊತೆಗೆ ರೈತರು ಕೂಡ ಸಹಜವಾಗಿ ಕೇವಲ ತೋಟಗಾರಿಕೆ ಬೆಳೆ ಎಂದ ತಕ್ಷಣ ಅಡಿಕೆಯನ್ನು ಮಾತ್ರ ಬೆಳೆಯುವಂಥ ವಾತಾವರಣ ಈಗ ಇರುವಂಥದ್ದು, ಅದು ಕೂಡ ಬದಲಾಗಬೇಕು. ಸೊ ಈ ಥರದ ಒಂದು ಜಾಗತಿಕ ಕಾಣದ ಕೈಗಳು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಪರ್ಯಾಯ ಬೆಳೆಗಳು ಕೂಡ ನಿಮಗೆ ಕೈ ಹಿಡಿಯುವಂಥ ಕೆಲಸ ಆಗುತ್ತೆ. ತೋಟಗಾರಿಕೆ ಬೆಳೆಗಳಲ್ಲಿ ಬೇಕಾದಷ್ಟು ಬೆಳೆಗಳನ್ನು ಇವತ್ತು ಬೆಳಿಬಹುದು. ಸೊ ಆ ಥರದ ವಾತಾವರಣವನ್ನು ರೈತರು ಕೂಡ ಕ್ರಿಯೇಟ್ ಮಾಡಿಕೊಳ್ಳುವಂಥ ಒಂದು ಜಾಣತನವನ್ನು ಕಲಿಯದೆ ಹೋದರೆ ಮುಂದಿನ ದಿನಗಳಲ್ಲಿ ಸಾಮೂಹಿಕವಾಗಿ ಅಡಿಕೆ ಬೆಳೆಯನ್ನು ಕಟ್ ಮಾಡಿ, ಹಿಂದೆ ಈ ಥರದ ವಾತಾವರಣಗಳು ಆಗಿದ್ದಾವೆ ಬಹಳಷ್ಟು ಕಡೆಗಳಲ್ಲಿ, ನಾನು ಕೂಡ ಕಣ್ಣಾರೆ ಅವುಗಳನ್ನು ನೋಡಿದ್ದೀನಿ. ಅಡಿಕೆಯನ್ನು ಕತ್ತರಿಸುವಂಥ ಕೆಲಸ ಆಗಿತ್ತು ಸಾಮೂಹಿಕವಾಗಿ. ಈಗ ಅಲ್ಲಲ್ಲಿ ಕೆಲವು ರೋಗ ಬಂದ ಕಾರಣಕ್ಕಾಗಿ ಅಥವಾ ಮಳೆ ಇಲ್ಲದ ಕಾರಣಕ್ಕಾಗಿ ಅಡಿಕೆಯನ್ನು ಕೂಡ ಕತ್ತರಿಸಿದಂಥ ಉದಾಹರಣೆಗಳಿದ್ದಾವೆ. ಆದರೆ ಜಾಗತಿಕ ಮಟ್ಟದಲ್ಲಿ ಅಡಿಕೆಯ ಬೆಳೆಗೆ ಬೆಲೆ ಕುಸಿತ ಆಗಿದ್ದೇ ಆದರೆ ಈ 3 ವರ್ಷದ ಅವಧಿಯ ಈ ಒಂದು ಸಂಶೋಧನೆಯಲ್ಲಿ ಅಡಿಕೆ ನಿಜಕ್ಕೂ ಕ್ಯಾನ್ಸರ್ ಕಾರಕ ಅನ್ನುವಂಥ ಅಂಶ ಏನಾದರೂ ಪತ್ತೆ ಮಾಡಿದ್ದೀವಿ ನಾವು ಅಂತ ಹೇಳಿ ಇಲ್ಲಿ ಒಂದು ಸುಳ್ಳು ವರದಿಯನ್ನು ಕೊಟ್ಟಿದ್ದೇ ನಿಜ ಆದರೆ ಖಂಡಿತವಾಗಲೂ ಕೂಡ ರೈತರ ಬದುಕು ಅಯೋಮಯವಾಗುತ್ತೆ. ಇಲ್ಲಿ ಇಡೀ ಭಾರತದಲ್ಲಿ ಇರತಕ್ಕಂಥ ಅಡಿಕೆ ಬೆಳೆಗಾರರು ತಮ್ಮ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಸ್ಕೊಂಡು ಬೇರೆ ಬೆಳೆಯತ್ತ ಒಂದು ಎದುರು ನೋಡುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ ರೈತರು ಕೂಡ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ವ್ಯಾಪಾರಸ್ಥರು ಈ ಅಡಿಕೆ ಬೆಳೆಯನ್ನು ಬೇರೆ ಬೇರೆ ಕಂಪನಿಗಳಿಗೆ ಮಾರಾಟ ಮಾಡುವಂಥ, ನಾನು ಈಗಾಗಲೇ ಹೇಳಿದ ಹಾಗೆ ಲಿಪ್ಸ್ಟಿಕ್ ಇರ್ಬೋದು, ಚಾಕ್ಲೇಟ್ ತಯಾರಿಕೆದಿರ್ಬೋದು, ಅಥವಾ ಬಣ್ಣ ಸೃಷ್ಟಿ ಮಾಡುವಂಥ ಬಣ್ಣದ ವಸ್ತುಗಳನ್ನು ಸೃಷ್ಟಿ ಮಾಡುವಂಥ ಕಂಪನಿಗಳಿಗೆ ಅಡಿಕೆಯನ್ನು ಮಾರಾಟ ಮಾಡುವಂಥ ವ್ಯಾಪಾರಸ್ಥರು ಇರ್ಬೋದು, ಇವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಈಗ ಒಟ್ಟಾಗಬೇಕಾಗಿದೆ. ಹಾಗೂ ಒಂದು ವೇಳೆ ಒಟ್ಟಾಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಅಡಿಕೆಯ ಮೇಲೆ ಜಾಗತಿಕ ಏನು ಈಗಾಗಲೇ ಲಾಬಿ ನಡೆಸ್ತಾ ಇರುವಂಥ ಕಾಣದ ಕೈಗಳು ಇದರ ಹಿಡಿತವನ್ನು ಇಟ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಸೊ ಅದಕ್ಕೆ ನಾವು ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರಬೇಕು. ನಾನು ನೇರವಾಗಿ ಸರ್ಕಾರಗಳಿಗೆ ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಹೇಳುವಂಥದ್ದು ಏನಂದರೆ, ಅಡಿಕೆ ಇದುವರೆಗೂ ಕೂಡ ಕ್ಯಾನ್ಸರ್ ಕಾರಕ ಅನ್ನುವಂಥ ಅಂಶ ಎಲ್ಲೂ ಕೂಡ ಬೆಳಕಿಗೆ ಬಂದಿಲ್ಲ. ಅನಗತ್ಯವಾಗಿ ಈಗಾಗಲೇ WHO ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಅಡಿಕೆ ಮೇಲೆ ಈ ರೀತಿಯ ಗೂಬೆ ಕೂರಿಸುವಂಥ ಕೆಲಸ ಮಾಡಿದೆ. ಇದನ್ನು WHO ಕೂಡ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಗೆ ಭಾರತದಿಂದ ಒಂದು ನಿಯೋಗವನ್ನು ಕಳಿಸಿ ಅವರಿಗೆ ಅರ್ಥ ಮಾಡಿಸುವಂಥ ಕೆಲಸ ಆಗಬೇಕು. ಕೇವಲ ಅಡಿಕೆ ಬೆಳೆಯುವಂಥದ್ದು ಬೇರೆ ದೇಶಗಳಲ್ಲಿ ಅಷ್ಟಾಗಿಲ್ಲ, ಭಾರತದಲ್ಲಿ ಮಾತ್ರ ಅಡಿಕೆ ಬೆಳೆಯುವಂಥ ಪ್ರಮಾಣ ಹೆಚ್ಚಿರುವಂಥದ್ದು. ಇದರ ಪರಿಣಾಮ ನೇರವಾಗಿ ಆಗುವಂಥದ್ದು ಭಾರತದ ಅಡಿಕೆ ಬೆಳೆಗಾರರ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಾ ಇರುವಂಥ ಕಾರಣಕ್ಕಾಗಿ ಕರ್ನಾಟಕದ ರೈತರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಸೊ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಮನದಟ್ಟು ಮಾಡಿಕೊಳ್ಳುವಂಥ ಕೆಲಸ ಆಗಬೇಕು. ಇದರ ಜೊತೆಯಲ್ಲಿ ಈಗಾಗಲೇ 16 ಸಂಸ್ಥೆಗಳು ಏನು ಸಂಶೋಧನೆ ನಡೆಸಲಿಕ್ಕೆ ಸಿದ್ಧ ಆಗಿದ್ದಾವೆ. ಸೊ ಆ 16 ಸಂಸ್ಥೆಗಳಿಗೂ ಕೂಡ ರೈತರ ನಿಯೋಗದ ಮೂಲಕ ಅಥವಾ ಸರ್ಕಾರದ ಮೂಲಕ, ಸೊ ಇಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ವಸ್ತುಗಳನ್ನು ನಾವು ಬಳಸ್ತಾ ಇಲ್ಲ ಅದನ್ನು ಬೆಳೆಯುವ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಡಬೇಕು. ಜೊತೆಗೆ ಕ್ಯಾನ್ಸರ್ ಬರುವಂಥ ಅಂಶಗಳು ಅದರ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಸೊ ಆ ವಾಸ್ತವ ಅಂಶಗಳನ್ನು ಇಲ್ಲಿ ನಾವು ಜನರ ಮುಂದೆ ಅಥವಾ ಅರಿವನ್ನು ಮೂಡಿಸಬೇಕು. ಜೊತೆಗೆ ಆ ಸಂಶೋಧನೆ ನಡೆಸುವಂಥ ಸಂಸ್ಥೆಗಳಿಗೂ ಕೂಡ ಅರಿವಂತ ಮೂಡಿಸುವಂಥ ಅಥವಾ ಅವರಿಗೆ ಆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸ ಆಗಬೇಕು. ಆಗ ಮಾತ್ರ ರೈತರಿಗೆ ಅಥವಾ ಈ ಅಡಿಕೆ ಬೆಳೆಗಾರರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ತೂಗುಗತ್ತಿ ನಿಶ್ಚಿತ. ಸಾಮೂಹಿಕವಾಗಿ ಅಡಿಕೆ ಬೆಳೆಯನ್ನು ನಾಶ ಮಾಡಿಕೊಂಡು ಬೇರೆ ಬೆಳೆಯನ್ನು ಮತ್ತೆ ಹೊಸದಾಗಿ ಬೆಳೆಯಲಿಕ್ಕೆ ಅಣಿಯಾಗಬೇಕಾದಂಥ ಒಂದು ತುರ್ತು ಪರಿಸ್ಥಿತಿಯ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ಯಾವ ರೀತಿಯ ಅನುಮಾನಗಳೂ ಇಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಇದರ ಹೊಣೆ ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. 3 ವರ್ಷದಲ್ಲಿ ನೀವೇನು ಈ ಸಂಶೋಧನೆಯನ್ನು ಮಾಡಿಸ್ತಿದ್ದೀರಿ, 16 ಒಂದು ಸಂಸ್ಥೆಗಳನ್ನು ಬಿಟ್ಟು ಆ ಸಂಶೋಧನೆಯಲ್ಲಿ ಸ್ಪಷ್ಟವಾದಂಥ ನಿಖರವಾದಂಥ ಅಂಶಗಳಿರಬೇಕು. ಸೊ ಅಲ್ಲಿ ಯಾವುದೇ ರೀತಿಯ ಲಾಬಿಗಳು ಕೆಲಸ ಮಾಡಬಾರ್ದು.
ಸೊ ಅದನ್ನು ನೀವು ನೋಡ್ಕೊಳ್ಬೇಕಾದಂಥ ಒಂದು ಎಚ್ಚರಿಕೆ ನಿಮ್ಮ ಮೇಲೆ ಇದೆ. ಆ ಎಚ್ಚರಿಕೆಯಿಂದ ನೀವು ಸಂಶೋಧನೆಯನ್ನು ಮಾಡಿಸಬೇಕು. ಆಗ ಮಾತ್ರ ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.